ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡಿರೋವಂಥದ್ದು. ಹೆಣ್ಮಕ್ಳೆಲ್ಲರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ನಾವು ಏನೂ ಮಾಡ್ತಾ ಇಲ್ಲ, ನಾವು ಯಾವುದಕ್ಕೂ ಏನೂ ಲಾಯಕ್ಕಿಲ್ಲ, ನಮ್ಮ ಕೈಯಲ್ಲಿ ಯಾವುದೇ ರೀತಿಯ ಸಂಪಾದನೆ ಇಲ್ಲ ಅನ್ನೋವಂಥವ್ರು ಯಾರೂ ಚಿಂತೆ ಮಾಡೋವಂಥ ಅವಶ್ಯಕತೆ ಇಲ್ಲ. ನಾವು ನಂಬಿರೋವಂಥ ದೇವರು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಹಾಗೆ ನಮ್ಮಲ್ಲಿರೋವಂಥ ಕಲೆ ಕೂಡ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕೆ ಅಂತಂದರೆ ನಮ್ಮಲ್ಲಿರೋವಂಥ ಕಲೆಗೆ ಒಂದಿಲ್ಲ ಒಂದು ದಿವಸ ಬೆಲೆ ಸಿಕ್ಕೇ ಸಿಗುತ್ತೆ. ಯಾರೆಲ್ಲ ಮನೆಯಲ್ಲಿ ಕೂತಿದ್ದೀರಾ ಅವರೆಲ್ಲರೂ ಕೂಡ ಈ ಒಂದು ಬಿಸ್ನೆಸ್ನ ಶುರು ಮಾಡ್ಬೋದು. ಹೇಗೆ ಅಂತ ನೋಡಿ. ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಒಂದು ಗೃಹ ಪ್ರವೇಶದ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಅಂತ ಬಂದಿದ್ದೀನಿ. ಇಲ್ಲಿ ಇದು ಕಿಚನ್ಗೆ ಈ ಥರ ಡೋರ್ ಮಾಡಿದ್ದಾರೆ ನೋಡಿ, ಡಿಫ್ರೆಂಟ್ ಆಗಿದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ಕಿಚನ್ ಸ್ಪೇಸ್ ಬಂದು ಇಷ್ಟು ಬರ್ತಾ ಇದೆ. ಈಗ ಇದ್ರ ಒಳಗಡೆಗೆ ನಾನು ಎಲ್ಲ ಕಿಚನ್ ಒಂದು ಡೆಕೋರೇಷನ್ನ ಮಾಡಬೇಕಾಗಿರುವಂಥದ್ದು. ಫೈನಲಿ ಯಾವ ಥರ ಒಂದು ಫಿನಿಶಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋನ ತೋರಿಸ್ತೀನಿ. ಇಲ್ಲಿ ಈಗ ನಾನು ಡೆಕೋರೇಷನ್ನ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಗೃಹ ಪ್ರವೇಶದ ಇದು ಒಂದು ಫಂಕ್ಷನ್ ಆಗಿದೆ. ಹಾಗಾಗಿ ಈ ಒಂದು ಫಂಕ್ಷನಲ್ಲಿ ನಾನು ಡೆಕೋರೇಷನ್ ಮಾಡೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಇಲ್ಲೇನೋ ನೀವು ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಒಂದು ಗೊಂಬೆಗಳು ಹಾಗೂ ಇಲ್ಲಿ ನಾನು ಜೋಡಿಸ್ತಾ ಇರೋಂಥ ಪ್ರತಿಯೊಂದು ಶೋ ಪೀಸ್ಗಳೆಲ್ಲನೂ ಕೂಡ ನಾನು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸಲ ನಾವು ರೆಡಿ ಮಾಡಿ ಇಟ್ಕೊಂಡ್ವಿ ಅಂತಂತಂದರೆ ನಿಮಗೆ ಯಾವಾಗ ಬೇಕಾದ್ರೂ ಈ ಒಂದು ಗೃಹ ಪ್ರವೇಶದ ಡೆಕೋರೇಷನ್ ಆಗಿರ್ಬೋದು, ಅಥವಾ ಮದುವೆಯ ಡೆಕೋರೇಷನ್ನು, ಬೇಬಿ ಶೋರು ಡೆಕೋರೇಷನ್ನು, ಆಫ್ ಸ್ಯಾರಿ ಫಂಕ್ಷನ್ನು, ಬರ್ತ್ಡೇ ಫಂಕ್ಷನ್ನು, ಇದಕ್ಕೆಲ್ಲನೂ ಕೂಡ ನಾವು ಈ ಒಂದು ಫಂಕ್ಷನ್ಗಳಿಗೆ ಪ್ಲೇಟ್ ಡೆಕೋರೇಷನ್ ಅಥವಾ ಡಾಲ್ ಡೆಕೋರೇಷನ್ಗಳನ್ನ ಮಾಡೋ ಅಂಥದ್ದನ್ನು ನಾವು ಕಲ್ತ್ವಿ ಅಂತಂದರೆ ಒಂದಿಲ್ಲ ಒಂದು ದಿವಸಕ್ಕೆ ಈ ಆರ್ಡ್ರ್ಗಳು ಸಿಕ್ಕಾಗ ನಮಗೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಅದರಿಂದ ನಾವು ಸಂಪಾದನೆ ಕೂಡ ಮಾಡ್ಕೋಬಹುದು. ಈ ಒಂದು ಬಿಸ್ನೆಸ್ ಹೇಗಿದೆ ಅಂದರೆ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೀವು ನೆಕ್ಸ್ಟು ಎಷ್ಟು ಸಲ ಬೇಕಾದರೂ ಈ ಒಂದು ಡೆಕೋರೇಷನ್ಗಳನ್ನ ಮಾಡ್ಕೋಬಹುದು. ಹಾಗಾಗಿ ಇವತ್ತಿನ ದಿವಸ ಈ ಒಂದು ಫ್ಲವರ್ ಡೆಕೋರೇಷನ್ನ ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಪ್ರತಿ ಸಲನೂ ಕೂಡ ಇನ್ವೆಸ್ಟ್ ಮಾಡಬೇಕಾಗಿರುವಂಥದ್ದು ಕೇವಲ ಫ್ಲವರ್ ಮಾತ್ರ. ಅಂದರೆ ಆಯಾ ಒಂದು ಸೀಸನ್ಗೆ ತಕ್ಕಂತೆ ಫ್ಲವರ್ಗಳ ಒಂದು ರೇಟ್ಗಳಿರುತ್ತೆ. ಹಾಗಾಗಿ ಆ ಫ್ಲವರ್ಗಳನ್ನ ಮಾತ್ರ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕಿಚನ್ನು ಹಾಗೂ ದೇವರ ಮನೆ ಎರಡರ ಮಧ್ಯದಲ್ಲಿನೂ ಕೂಡ ಸ್ಪೇಸ್ ಇತ್ತು. ಆ ಒಂದು ಸ್ಪೇಸಲ್ಲಿ ಖಾಲಿ ಬಿಡೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಗಣೇಶನ ಒಂದು ಮೂರ್ತಿಯನ್ನು ಇಟ್ಟು ಮುಕ್ಕಾಲು ಮನೆ ಮೇಲೆ ಅದರ ಸುತ್ತಲೂ ಕೂಡ ಇಲ್ಲಿ ಫ್ಲವರ್ ಡೆಕೋರೇಷನ್ನ ಮಾಡ್ತಾಯಿದ್ದೀನಿ. ಅವರು ಕೊಡೋವಂಥ ದುಡ್ಡು ನಮಗೆ ದೊಡ್ಡದಲ್ಲ. ನಾವು ಮಾಡೋವಂಥ ಡೆಕೋರೇಷನ್ನು ಅವ್ರಿಗೆ ಇಷ್ಟ ಆಗಬೇಕು, ಹಾಗೆ ನೀಟಾಗಿಯೂ ಕೂಡ ಬರಬೇಕು. ನೋಡಿದವರು ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋವಂಥ ಒಂದು ಹೆಸರನ್ನು ನಾವು ತಗೋಬೇಕು. ಆ ಥರ ಒಂದು ಡೆಕೋರೇಷನ್ಗಳನ್ನ ನಾನು ಮಾಡಿಕೊಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ನನಗೆ ಆರ್ಡ್ರ್ಗಳನ್ನ ಕೊಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನೋಡಿ, ಯೂಟ್ಯೂಬಲ್ಲಿ ನೋಡಿ, ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ಸಿಂಪಲ್ಲಾಗಿಯೂ ಇರುತ್ತೆ, ತುಂಬ ಹೆವಿನೂ ಇರೋದಿಲ್ಲ, ಹಾಗೆಯೇ ನಿಮ್ಮ ರೇಟು ಕೂಡ ರೀಸನಬಲ್ ಆಗಿದೆ ಅಂತ ಹೇಳಿಬಿಟ್ಟು ನಮಗೆ ಸುಮಾರು ಜನ ಫೋನ್ ಮಾಡಿಬಿಟ್ಟು ನಮ್ಮ ಕಡೆಯಿಂದ ಒಂದು ಡೆಕೋರೇಷನ್ ಸೌಲಭ್ಯವನ್ನು ಅವರು ಪಡ್ಕೊಳ್ತಾರೆ. ಈ ಒಂದು ಡೆಕೋರೇಷನ್ನು ಕೂಡ ನಮ್ಮ ಒಂದು ಯೂಟ್ಯೂಬಲ್ಲಿ ನೋಡಿಕೊಂಡು ನಾವು ಮಾಡಿರೋಂಥ ಡೆಕೋರೇಷನ್ಗಳನ್ನ ನೋಡಿಕೊಂಡು ಇವರು ನಮಗೆ ಈ ಒಂದು ಗೃಹ ಪ್ರವೇಶದ ಡೆಕೋರೇಷನ್ ಆರ್ಡ್ರನ್ನ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಮಾಡಿರೋಂಥ ಪ್ರತಿಯೊಂದು ಗೊಂಬೆಗಳಾಗಿರ್ಬೋದು ಅಥವಾ ಇದೇನು ಗೃಹ ಪ್ರವೇಶದ ಸೆಟ್ ಇದೆಲ್ಲ ಇದಾಗಲಿ ಎಲ್ಲನೂ ಕೂಡ ಸ್ವತಃ ನಾನೇ ರೆಡಿ ಮಾಡಿರೋ ಅಂಥದ್ದು. ಯಾವುದನ್ನು ಕೂಡ ರೆಡಿ ಮಾಡಿರೋ ಅಂಥದ್ದನ್ನು ಇಲ್ಲಿ ನಾನು ತೊಗೊಂಡು ಬಂದಿಲ್ಲ. ಪ್ರತಿಯೊಂದನ್ನು ಕೂಡ ನಾನೇ ರೆಡಿ ಮಾಡ್ತೀನಿ. ಇನ್ನು ವರಮಹಾಲಕ್ಷ್ಮಿಗೂ ಅಷ್ಟೇ ಸೀರೆ ಉಡಿಸೋ ಸಮಯದಲ್ಲಿ ಇಡುವಂಥ ಕೈ, ಕಾಲು ಹಾಗೂ ಕಿರೀಟ, ಅದನ್ನು ಭುಜಗಳು, ಇವುಗಳನ್ನು ಕೂಡ ನಾನೇ ಮನೆಯಲ್ಲೇ ಸ್ಟಿಚ್ ಮಾಡ್ತೀನಿ. ಹಾಗೆ ಅದೆಲ್ಲನೂ ಕೂಡ ರೆಡಿ ಮಾಡೋವಂಥ ವಿಡಿಯೋಸ್ಗಳನ್ನು ಕೂಡ ನಾನು ಹಾಕಿದ್ದೀನಿ. ತುಂಬ ಜನ ಅದನ್ನೆಲ್ಲ ನೋಡಿ ತುಂಬ ಇಷ್ಟಪಟ್ಟು ಅವರುಗಳು ಕೂಡ ಕಲ್ತಿದ್ದಾರೆ.
ಹಾಗಾಗಿ ನನ್ನ ಒಂದು ವರಮಹಾಲಕ್ಷ್ಮಿ ಪ್ಲೇಲಿಸ್ಟ್ಗೆ ಹೋದಾಗ ನೀವು ವರಮಹಾಲಕ್ಷ್ಮಿ ಡೆಕೋರೇಷನ್ ವಿಡಿಯೋಸ್ಗಳನ್ನು ನೋಡ್ಬೋದು. ಹಾಗೆ ಮದುವೆ ಮನೆಗಳಲ್ಲಿ ಏನು ಬಳಸೋಂಥ ಬಿಂದಿಗೆ ಆಗಿರ್ಬೋದು, ಗೌರಿ ಬಾಗ್ನ ಆಗಿರ್ಬೋದು, ಮರಗಳಾಗಿರ್ಬೋದು, ವನಕ್ಕೆ, ಆಮೇಲೆ ನೀರು ಹಾಕುವಂಥ ಚೆಂಬುಗಳು, ಸೇರು, ಮದುವೆಯಲ್ಲಿ ಬಳಸೋಂಥ ಕೆಲವೊಂದು ವಸ್ತುಗಳನ್ನು ಕೂಡ ನಾನು ಡೆಕೋರೇಷನ್ನ ಮಾಡ್ತೀನಿ. ನನ್ನ ಚಾನಲ್ಗೆ ಹೋಗಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಹಾಗೂ ಫಂಕ್ಷನ್ ಡೆಕೋರೇಷನ್ ಈ ಎರಡೂ ಪ್ಲೇಲಿಸ್ಟನ್ನ ನೀವು ತೆಗೆದು ನೋಡಿದಾಗ ಆ ಒಂದು ಪ್ಲೇಲಿಸ್ಟ್ನಲ್ಲಿ ನಿಮಗೆ ಎಲ್ಲ ಥರದ ಒಂದು ಡೆಕೋರೇಷನ್ ಐಟಮ್ಸ್ಗಳು ಹಾಗೂ ನಾನು ಮಾಡಿರೋಂಥ ಪ್ರತಿಯೊಂದು ವಸ್ತುಗಳ ಒಂದು ಡೆಕೋರೇಷನ್ನ ವಿಡಿಯೋಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೀವೇ ಬೇಕಾದರೂ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ನಾನು ಡೀಟೇಲಾಗಿ ಮಾಡಿ ತೋರಿಸಿದ್ದೀನಿ. ಅಥವಾ ನಮಗೆ ಮಾಡೋದಕ್ಕೆ ಆರ್ಡ್ರ್ ಕೊಟ್ಟರೆ ನಾವು ಕೂಡ ನಿಮಗೆ ಆ ಒಂದು ಎಲ್ಲ ವಸ್ತುಗಳ ಡೆಕೋರೇಷನ್ ಕೂಡ ಮಾಡಿಕೊಡ್ತೀವಿ. ಇಲ್ಲಿ ಕಸ್ಟಮರ್ ನಮಗೆ ಲಕ್ಷ್ಮಿಗೆ ಸೀರೆ ಉಡಿಸಿ ಲಕ್ಷ್ಮಿ ಅಲಂಕಾರ ಕೂಡ ಮಾಡಿಕೊಡ್ಬೇಕು ಅಂತ ಕೇಳಿದರು. ಹಾಗಾಗಿ ಇಲ್ಲಿ ಲಕ್ಷ್ಮಿಗೆ ನಾವು ಅಲಂಕಾರ ಮಾಡೋದಕ್ಕೋಸ್ಕರ ಸೀರೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೂ ಮೊದಲು ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸುವ ವಿಧಾನ ಅಂತ ಹೇಳಿಬಿಟ್ಟು ನಾನು ಒಂದು ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ. ಅದರಲ್ಲಿ ನಾನು ಸೀರೆ ಉಡಿಸೋವಂಥ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋವಂಥ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ಪು ತುಂಬ ಡೀಟೇಲಾಗಿ ನೀಟಾಗಿ ತೋರಿಸಿಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಲಿಂಕನ್ನು ಇದರಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಇವರ ಒಂದು ದೇವರ ಮನೆ ತುಂಬಾ ಚೆನ್ನಾಗಿತ್ತು, ತುಂಬ ವಿಶೇಷವಾಗಿ ಮಾಡಿಸಿದ್ದಾರೆ. ಹಾಗಾಗಿ ದೇವರ ಮನೆ ದೊಡ್ಡದಾಗಿ ಇರೋದರಿಂದ ನಮಗೆ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿ ಕೂಡಿಸೋದಕ್ಕೆ ತುಂಬಾ ಖುಷಿಯಾಯಿತು. ಇಲ್ಲಿ ಗಂಗೆ ಪೂಜೆ ಮಾಡೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು 5 ಬಿಂದಿಗೆಗಳನ್ನು ಒಂದು ಮೂಲೆಯಲ್ಲಿ ಈ ಥರ ಜೋಡಿಸಿಟ್ಟಿನಿ. ಇಲ್ಲಿ ಸ್ಪೇಸು ತುಂಬಾ ಚಿಕ್ಕದಾಗಿ ಇರೋದರಿಂದ ಒಂದರ ಪಕ್ಕ ಒಂದು ಬಿಂದಿಗೆಗಳು ಇಡ್ದಿರ ಅದನ್ನು ಒಂದರ ಮೇಲೆ ಒಂದು ಜೋಡಿಸಿದ್ದೀವಿ. ಹಾಗೆ ಸ್ಟವ್ ಮೇಲೂ ಅಷ್ಟೇ ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕಿದ್ದೀನಿ. ತುಂಬ ಹೆವಿ ರಂಗೋಲಿ ಬೇಡ, ಸಿಂಪಲ್ಲಾಗಿರಲಿ ಅಂತ ಹೇಳಿಬಿಟ್ಟು ಕಸ್ಟಮರ್ ಕೇಳಿರೋದ್ರಿಂದ ಇಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಸ್ಟವ್ ಮೇಲೆ ರಂಗೋಲಿಯನ್ನು ಹಾಕಿ ಹೂಗಳನ್ನು ಇಟ್ಟಿದ್ದೀನಿ. ಇನ್ನು ಇಲ್ಲಿ ಶಂಕು, ಚಕ್ರ ಹಾಗೂ ನಾಮ ಇರೋಂಥ ಒಂದು ಸ್ಟ್ಯಾಚುನ ಇಟ್ಟು ಆನೆಗಳು ಹಾಗೂ ಲಕ್ಷ್ಮಿಯನ್ನು ಕೂರಿಸಿದ್ದೀನಿ. ಸೇರಿನಲ್ಲಿ ದುಡ್ಡನ್ನು ತುಂಬಿಸಿ ಇಟ್ಟಿದ್ದೀನಿ. ಸೇರಿನಲ್ಲಿ ಯಾವಾಗಲೂ ಧಾನ್ಯಗಳನ್ನು ತುಂಬಬೇಕು. ಕಸ್ಟಮರು ಇದರಲ್ಲಿ ದುಡ್ಡನ್ನು ತುಂಬಿಸಿ ಇಡಿ ಅಂತ ಹೇಳಿದ್ರು ಲಕ್ಷ್ಮಿ ಮುಂದೆ. ಹಾಗಾಗಿ ಅದರಲ್ಲಿ ದುಡ್ಡನ್ನು ತುಂಬಿಸಿದ್ದೀವಿ. ಇಲ್ಲಿ ಹೊಸದಾಗಿ ಪರ್ಚೇಸ್ ಮಾಡಿರೋಂಥ ಒರಳು ಕಲ್ಲು ಅದನ್ನು ಕೂಡ ನಾನು ಇಲ್ಲಿ ಡೆಕೋರೇಷನ್ನ ಮಾಡಿದ್ದೀನಿ. ಇನ್ನು ಸೈಡಲ್ಲಿ ಬಂದು ಒಂದು ಸಿಂಹಾಸನದ ಮೇಲೆ ಒಂದು ಹೆಣ್ಣು ಇಲ್ಲಿ ಕೂತಿರೋಂಥ ಡೆಕೋರೇಷನ್ನ ಮಾಡಿದ್ದೀನಿ. ಸುತ್ತಲೂ ಕೂಡ ಹೂವಿನ ಒಂದು ಡೆಕೋರೇಷನ್ಗಳನ್ನ ಮಾಡಿದ್ದೀನಿ. ಇನ್ನು ಇದಕ್ಕೂ ಮುಂಚೆನೂ ಕೂಡ ನಾನೊಂದು ಕಿಚನ್ ಡೆಕೋರೇಷನ್ ವಿಡಿಯೋನ ಹಾಕಿದ್ದೀನಿ. ಆ ಒಂದು ಕಿಚನ್ ಡೆಕೋರೇಷನ್ ವಿಡಿಯೋ ತುಂಬಾ ವೈರಲಾಗಿ 1.5 ಲಕ್ಷದಷ್ಟು ವ್ಯೂಸ್ ಆಗಿದೆ. ಆ ವೈರಲ್ ಆಗಿರೋಂಥ ವಿಡಿಯೋನಲ್ಲಿ ಸುಮಾರು ಜನ ವೀಕ್ಷಕರು ನನಗೆ ಪ್ರಶ್ನೆಗಳನ್ನು ಮಾಡಿದರು. ಯಾಕೆ ಈ ಥರ ಒಂದು ಕಿಚನ್ ಡೆಕೋರೇಷನ್ ಮಾಡಬೇಕು, ಇದು ಮಾಡೋದ್ರಿಂದ ಏನು ಉಪಯೋಗ ಇದೆ, ದುಡ್ಡಿರೋಂಥವ್ರೆ ಇದನ್ನು ಮಾಡ್ಬೋದು, ಬೇರೆ ಯಾರೂ ಮಾಡೋಷ್ಟು ಆಗಲ್ಲ ಮಾಡೋದಕ್ಕೆ ಅಂತೆಲ್ಲ ಕಮೆಂಟ್ಸ್ಗಳನ್ನ ಹಾಕಿದರು. ಅದರಲ್ಲಿ ನಾನು ಯಾಕೆ ಈ ಒಂದು ಕಿಚನ್ ಡೆಕೋರೇಷನ್ ಮಾಡಬೇಕು, ಹಾಗೆಯೇ ಯಾವ ಒಂದು ಡೆಕೋರೇಷನ್ಗೆ ಏನೇನೋ ಒಂದು ಅರ್ಥ ಇದೆ ಅನ್ನೋದರ ಒಂದು ಡೀಟೇಲಾಗಿ ಅದರಲ್ಲಿ ನಾನು ಹೇಳಿದ್ದೀನಿ. ನೀವು ಬೇಕಾದರೆ ಆ ಒಂದು ವಿಡಿಯೋನ ನೋಡ್ಬೋದು. ನಾನು ಅದರಲ್ಲೂ ಕೂಡ ಹೇಳಿದ್ದೀನಿ, ಇದರಲ್ಲೂ ಹೇಳ್ತಾ ಇದ್ದೀನಿ. ನಿಮ್ಮ ಶಕ್ತಾನುಸಾರ ನೀವು ಮಾಡ್ಕೋಬಹುದು. ಯಾವುದೇ ಒಂದು ನಮ್ಮ ಹಿರಿಯರು ಅರ್ಥಗಳನ್ನು ಮಾಡಿದ್ದಾರೆ ಅಂತಂತಂದರೆ ಸುಮ್ಮನೆ ಮಾಡಿಲ್ಲ, ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ. ಆ ಒಂದು ಕಾರಣಕ್ಕಾಗಿ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಆಳವಾಗಿ ಹೋದಾಗ ನಮಗೆ ಅದರಲ್ಲಿ ಎಲ್ಲ ಥರದ ಒಂದು ವಿಷಯಗಳನ್ನು ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ದಿರ ಏನೊಂದು ಕೂಡ ಮಾತುಗಳನ್ನು ಆಡೋದಕ್ಕೆ ಹೋಗಬಾರ್ದು. ನಿಮ್ಮ ಇಷ್ಟ ಇದ್ದರೆ ಮಾಡಿಸ್ಕೋಬೋದು, ಇಷ್ಟ ಇಲ್ಲ ಅಂದರೆ ಬಿಡ್ಬೋದು. ಹಾಗಾಗಿ ನಾನು ಹೇಳೋದು ಏನಂದರೆ, ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ಸ್ನ ಹಾಕಿ. ಯಾವುದೇ ಕಾರಣಕ್ಕೂ ಮನಸ್ತಾಪ ಆಗೋಂಥ ಕಮೆಂಟ್ಸ್ಗಳನ್ನ ದಯವಿಟ್ಟು ಯಾರೂ ಹಾಕಕ್ಕೆ ಹೋಗಬೇಡಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಇದನ್ನು ನೋಡಿಕೊಂಡು ಬೇರೆ ಇನ್ಯಾರಾದರೂ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ದಾರಿ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಈ ಒಂದು ವಿಡಿಯೋ ನೋಡಿ ಸಂಪಾದನೆ ಮಾಡ್ಕೋಬೋದು. ಇಲ್ಲಿ ಬಂದಿರೋರೆಲ್ಲರೂ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಿದೆ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಒಂದು ಹೊಗಳಿಕೆ ಮಾತು ಕೇಳ್ತಾ ಇದ್ದಾಗ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಇವರ ಒಂದು ಮೆಚ್ಚುಗೆ, ಇವರ ಒಂದು ಹೊಗಳಿಕೆನೇ ಮುಂದೆ ನಮಗೆ ನಮ್ಮ ಒಂದು ಕೆಲಸಕ್ಕೆ ದಾರಿದೀಪವಾಗುತ್ತೆ. ಹಾಗಾಗ್ಬಿಟ್ಟು ದಯವಿಟ್ಟು ಎಲ್ಲರೂ ಇದನ್ನು ನೋಡಿ ಸಂತೋಷಪಡಿ.
ಇದನ್ನು ನೋಡಿ ಕಲಿಯಂಥವ್ರಿದ್ದರೆ ಕಲ್ತ್ಕೊಂಡು ನೀವು ಕೂಡ ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮನೆಯ ಓನರು ಏನು ಹೇಳ್ತಾರೆ ಅಂತ ಅವ್ರ ಬಾಯಿ ಮುಖಾಂತರನೇ ನೀವು ಕೇಳಿ. ಇವ್ರದೇ ಮನೆ ಗೃಹ ಪ್ರವೇಶ ಇರೋದು. ಗಿರಿಜವ್ರೆ, ನಿಮ್ಗೆಲ್ಲ ಇದು ಡೆಕೋರೇಷನ್ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸಿ ಹೇಳಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಪೇಷನ್ಸ್ ಆಗಿ ಮಾಡ್ತಾರೆ. ಇವ್ರು ನಮ್ಮ ಫ್ರೆಂಡೇ, ನಮ್ಗೆ 5 ವರ್ಷದಿಂದ ಗೊತ್ತು. ಚೆನ್ನಾಗಿ ಮಾಡಿದ್ದಾರೆ, ನಮಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬಂದವರೆಲ್ಲ ತುಂಬ ಖುಷಿ ಪಟ್ಟರು. ಮತ್ತೆ ನಂಬರ್ ಕೇಳಿದ್ರು ಕೊಡ್ತೀವಿ, ನೀವು ಮಾಡಿಸ್ದಾಗ ಅಂತ ಹೇಳಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರಿಗೂ ಇಷ್ಟ ಆಯಿತು. ನಿಮ್ಮದು ಏನಾದರೂ ಈವೆಂಟ್ ಇದ್ದರೆ ಇವ್ರಿಗೆ ಕೊಡಿ, ರೀಸನಬಲ್ ಆಗಿ ಮಾಡಿಕೊಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಗೃಹ ಪ್ರವೇಶದ ಕಿಚನ್ ಡೆಕೋರೇಷನ್ನು ನಿಮಗೆಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ನಾನು ಮಾಡಿರೋಂಥ ಈ ಒಂದು ಕಿಚನ್ ಡೆಕೋರೇಷನ್ನ ನೋಡಿಕೊಂಡು ಯಾರೆಲ್ಲ ಮನೆಯಲ್ಲಿ ಸುಮ್ಮನೆ ಕೂತಿದ್ದೀರಾ ಅವರೆಲ್ಲರೂ ಕೂಡ ಈ ಒಂದು ಕಿಚನ್ ಡೆಕೋರೇಷನ್ ಮಾಡೋದನ್ನು ಕಲಿತ್ಕೊಂಡು ಒಂದು ದಿವಸಕ್ಕೆ ನೀವು ಕೇವಲ ಒಂದು 3 ಗಂಟೆ ಕೆಲಸ ಮಾಡಿದ್ರೆ ಸಾಕು, 5ರಿಂದ 10 ಸಾವಿರದವರೆಗೂ ಕೂಡ ನೀವು ಸಂಪಾದನೆಯನ್ನು ಮಾಡ್ಕೋಬೋದು. ಇದನ್ನು ನೋಡಿಕೊಂಡು ನೀವು ಕಲಿತ್ಬಿಟ್ಟು ಆರ್ಡ್ರ್ಗಳನ್ನ ತೊಗೊಂಡು ನೀವು ಸಂಪಾದನೆ ಮಾಡಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆಯೇ ಇನ್ನು ಯಾರಿಗೆಲ್ಲ ಇದು ಮಾಡಿಸೋದಕ್ಕೆ ಬರಲ್ಲ, ನಾವು ಮಾಡೋಕ್ಕಾಗಲ್ಲ ಅನ್ನೋಂಥವ್ರು ಇದ್ದೀರೋ ಅವರೆಲ್ಲರೂ ಕೂಡ ನಮಗೆ ಒಂದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಬೇಕಾಗುವಂಥ ರೀಸನಬಲ್ ರೇಟಲ್ಲಿ ನಾವು ನಿಮಗೆ ಡೆಕೋರೇಷನ್ಗಳನ್ನ ಮಾಡಿ ಕೊಡ್ತೀವಿ. ಇಷ್ಟ ಇದ್ದವರು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.